ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಇದು ತುಂಬ ಸಿಂಪಲ್ ಆದ ರೊಟೀನ್ ಲೈಫ್ ಸ್ಟೈಲ್ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ಮಧ್ಯಾಹ್ನದಿಂದ ರಾತ್ರಿವರೆಗೂ ನಾವು ಏನೇನು ಮಾಡಿದ್ವಿ ಮತ್ತು ಏನೇನು ತಿಂದ್ವಿ ಅದನ್ನೆಲ್ಲನೂ ತೋರಿಸುತ್ತಾ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದೂ ತಾಯ್ತನದ ಬಗ್ಗೆ. ಆ್ಯಸ್ ಎ ಮದರ್ ಈ ಮದರ್ಹುಡ್ ಫೇಸ್ನ ನಾನು ಎಂಜಾಯ್ ಮಾಡ್ತಿದ್ದೀನಾ ಇಲ್ವಾ, ತಾಯ್ತನದ ಬಗ್ಗೆ ನನ್ನ ಅನಿಸಿಕೆ ಏನು ಅದನ್ನೆಲ್ಲನೂ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಪರ್ಟಿಕ್ಯುಲರ್ ಕ್ಲಿಪ್ಪಲ್ಲಿ ನಾವು ಏನೇನು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಮಕ್ಕಳು ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ಬಿಸಿಲು ತುಂಬ ಇದೆ ಅಂತ ಹೇಳ್ಬಿಟ್ಟು ಮೊಸರನ್ನ ತಿನ್ನಿಸ್ದೆ. ಈ ನನ್ನ ಮಕ್ಕಳು ತಿಂದ್ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಿಂದೆ ಬಿದ್ದುಬಿಟ್ಟಿದ್ರು. ಏನಾದರೂ ಆರ್ಡ್ರ್ ಮಾಡಮ್ಮ, ನಮಗೆ ಅದು ಅಷ್ಟು ಇಷ್ಟ ಆಗಿಲ್ಲ, ಏನಾದರೂ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಅದು ಏನಕ್ಕೆ ಅವ್ರಿಗೆ ಹಂಗೆ ಅನಿಸ್ತಂತ ಹೇಳಿದ್ರೆ, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ, ಅವತ್ತು ಮನೆಗೆ ರಿಲೇಟಿವ್ಸ್ ಬಂದಿದ್ದರು. ಅವ್ರ ಮನೆಗೆ ಹೋಗೋವಾಗ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದುಡ್ಡು ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಹೋದರು. ಅದನ್ನು ನೋಡಿದ್ರೆ ಈ ಕಿಲಾಡಿಗಳು ಏನು ಮಾಡ್ತಾಯಿದ್ರು ಗೊತ್ತಾ, ಕೊಟ್ಟಿರೋ ದಿವಸದಿಂದ ಹಿಡಿದ್ಬಿಟ್ಟು ಇವತ್ತಿನವರೆಗೂ ನನ್ನ ಹಿಂದೆ ಬಿದ್ದುಬಿಟ್ಟಿದ್ರು. ಅದ್ರ ಮೇಲೆ ಈ ದೊಡ್ಡವನು ಏನಂತ ಡೈಲಾಗ್ ಹೊಡಿತಾ ಇದ್ದಾರೆ ಗೊತ್ತಾ, ಮಕ್ಕಳಿಗೆ ಅಂತ ಕೊಟ್ಟಿರೋ ದುಡ್ಡಲ್ಲಿ ಮಕ್ಕಳಿಗೋಸ್ಕರ ಏನಾದರೂ ತೆಗೆದುಕೊಡ್ಬೇಕು, ನೀವು ಸಬ್ಜಿ ವೆಜಿಟೇಬಲ್ಸ್ ಎಲ್ಲ ಖರೀದಿ ಮಾಡೋದು ಅದೆಲ್ಲ ಮಾಡಬಾರ್ದು, ಇಲ್ಲಾಂದರೆ ನಮ್ಮ ಕೈಯಲ್ಲಿ ಕೊಟ್ಬಿಡಿ, ನಮ್ಗೆ ಏನು ಇಷ್ಟನೋ ಅದು ಶಾಪಿಂಗ್ ಮಾಡ್ಕೊತೀವಿ ಅಂತ ರೋಪೆಲ್ಲ ಹೊಡಿತಾ ಇದ್ದ. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೇನು ಬೇಕೋ ಅದನ್ನು ಆರ್ಡ್ರ್ ಮಾಡಿದೆ. ಅದು ನಾನು ಕಿಲಾಡಿ, ನನ್ನ ಹತ್ರ ವೌಚರ್ ಇತ್ತು, ಅದನ್ನು ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟೇ ನಾನು ಡಿಸ್ಕೌಂಟಲ್ಲಿ ಇವ್ರಿಗೆ ಬರ್ಗರು ಫ್ರೆಂಚ್ ಫ್ರೈಸ್ ಎಲ್ಲ ತರಿಸಿದ್ದೀನಿ. ನಾನು ಅವ್ರ ಜೊತೆ ಕೂತ್ಕೊಂಡು ತಿಂತಾ ಇದ್ನ. ನನ್ನ ದೊಡ್ಡ ಮಗನಿಗೆ ಒಂಥರ ಕಣ್ಣೆಲ್ಲ ನನ್ನ ಮೇಲೇ ಇತ್ತು. ನಮಗೆ ಆರ್ಡ್ರ್ ಮಾಡು ಅಂತ ಹೇಳಿದಾಗ ಆರ್ಡ್ರ್ ಮಾಡಿಲ್ಲ, ಇಷ್ಟ ಬಂದಂಗೆ ನೀನು ಆರ್ಡ್ರ್ ಮಾಡಿಬಿಟ್ಟು ನೋಡಿ ಹೆಂಗೆ ಕೂತ್ಕೊಂಡು ತಿಂತಾ ಇದೆಯಾ, ನೀನು ಪಾರ್ಟಿ ಮಾಡ್ತಾ ಇದೆಯಾ, ನಮಗೆ ಕೊಟ್ಟಿರೋ ದುಡ್ಡಲ್ಲಿ ನಮಗೆ ಜಾಸ್ತಿ ಆರ್ಡ್ರ್ ಮಾಡಬೇಕಾಗಿತ್ತು, ಹಂಗೆ ಹೆಂಗೆ ಅಂತ ಹೇಳ್ತಾ ಇದ್ನ. ನಾನೇನಂತ ಡೈಲಾಗ್ ಹೊಡೆದೆ ಗೊತ್ತಾ, ಈ ಮನೆ ಓನರ್ ನಾನು, ಈ ಮನೇಲಿ ಎಲ್ಲ ಮ್ಯಾನೇಜ್ ಮಾಡೋದು ನಾನು, ನನ್ನ ಇಷ್ಟ ಇದ್ದಂಗೆ ನಾನು ಮಾಡ್ತೀನಿ, ನೀನು ಯಾರೋ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಡೈಲಾಗ್ ಹೊಡೆದೆ. ಇದೆಲ್ಲ ಮಧ್ಯಾಹ್ನದ ಕತೆ ಆಗಿತ್ತು. ಇವಾಗ ಸಾಯಂಕಾಲ ಆಗಿಬಿಟ್ಟಿದೆ. ಮಕ್ಕಳು ಆಟ ಆಡೋದಕ್ಕೆ ಪಾರ್ಕ್ಗೆ ಹೋಗಿದ್ದಾರೆ. ನಾನು ಕಿಚನಲ್ಲಿ ಮತ್ತೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ತೊಳೆದ್ಬಿಟ್ಟು ಮಕ್ಕಳದು ಯೂನಿಫಾರ್ಮ್ ಗಲೀಜಾಗಿತ್ತು, ಅದು ಮಿಷಿನಲ್ಲಿ ಹಾಕ್ಬಿಟ್ಟು ಇವಾಗ ಕಿಚನಲ್ಲಿ ಬಂದುಬಿಟ್ಟು ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಎಗ್ ಬಿರಿಯಾನಿ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ನಾನು ತಾಯ್ತನದ ಬಗ್ಗೆ ನನ್ನ ಅನಿಸಿಕೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಸ್ ಎನ್ ಇಂಡಿವಿಜುವಲ್ ನಾನು ತುಂಬ ಅಂದರೆ ತುಂಬ ಎಮೋಷ್ನಲ್ಲು. ಟಿ ವಿಯಲ್ಲಿ ಅಮ್ಮನ ಸಾಂಗ್ ನೋಡಿದ್ರು, ಇಲ್ಲಾಂದರೆ ಎಲ್ಲಾದರೂ ರೇಡಿಯೋದಲ್ಲಿ ಅಮ್ಮನ ಸಾಂಗ್ನ ಕೇಳಿಸ್ಕೊಂಡ್ರು ಚಿಕ್ಕ ವಯಸ್ಸಿಂದನೇ ನನಗೆ ಕಣ್ಣಲ್ಲಿ ನೀರು ಬಂದುಬಿಡೋದು. ಅದಕ್ಕಿಂತ ಹೆಚ್ಚಾಗಿ ನಾನು ತುಂಬ ರಿಯಾಲಿಟಿ ಶೋಸ್ನ ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಅದು ಏನಪ್ಪ ಅಂತ ಹೇಳಿದ್ರೆ ಸಿಂಗಿಂಗ್ ಕಾಂಪಿಟೇಷನ್ ಪ್ರೋಗ್ರಾಮ್ಸ್ ಇರ್ಬೋದು, ಡ್ಯಾನ್ಸಿಂಗ್ ಕಾಂಪಿಟೇಷನ್ ಪ್ರೋಗ್ರಾಮ್ಸ್ ಇರ್ಬೋದು. ಅದರಲ್ಲಿ ಮಕ್ಕಳು ಚೆನ್ನಾಗಿ ಆಡಿದಾಗ ಇಲ್ಲಾಂದರೆ ಪರ್ಫಾರ್ಮ್ ಮಾಡಿದಾಗ ಪೇರೆಂಟ್ಸು ಸ್ಟೇಜ್ ಮೇಲೆ ಬಂದುಬಿಟ್ಟು ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡೋವಾಗ, ಇಲ್ಲಾಂದರೆ ಮಕ್ಕಳು ಅವ್ರ ತಂದೆ ತಾಯಿ ಬಗ್ಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಇದೆಲ್ಲ ಮಾಡಿದ್ರು ಹಂಗೆಲ್ಲ ಮಾತಾಡೋವಾಗ ನನಗೊಂಥರ ಎಮೋಷ್ನಲ್ ಆಗಿಬಿಡೋದು. ಅಯ್ಯೋ ಏನಪ್ಪ ಇಷ್ಟು ಚೆನ್ನಾಗಿದೆ ಇವ್ರದ್ದು ಬಾಂಡು. ಅವಾಗ ನಾನು ಇಮ್ಯಾಜಿನ್ ಮಾಡೋದು, ನನಗೂ ಮಕ್ಕಳೆಲ್ಲ ಹುಟ್ಟಿದಾಗ ನಾನು ಇದೇ ಥರನೇ ಮಕ್ಕಳಿಗೆ ಎಂಕರೇಜ್ ಮಾಡ್ತೀನಿ, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತೀನಿ, ಮತ್ತು ಅವ್ರ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತೀನಿ, ಹಂಗೆ ಹೆಂಗೆ ಅಂತ ಆ ಏಜಲ್ಲಿನೇ ಫುಲ್ಲು ಡ್ರೀಮು ನಂದು. ಮತ್ತು ನಾನು ಮದುವೆ ಆದಾಗ ನನ್ನ ವಯಸ್ಸು ಬಂದುಬಿಟ್ಟು 28 ಇಯರ್ಸ್ ಆಗಿತ್ತು. ಅದಕ್ಕಿಂತ ಮುಂಚೆ ನಂದು ಪೀರಿಯಡ್ಸ್ದು ಜರ್ನಿ ಎಲ್ಲ ಬಂದುಬಿಟ್ಟು ತುಂಬ ಇರ್ರೆಗ್ಯುಲರ್ ಆಗಿತ್ತು. ತುಂಬ ಸ್ಟಮಕ್ ಏಕ್ ಬರೋದು ಮತ್ತು ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಎಲ್ಲ ಹೋಗೋದು, ಆ ಥರ ಎಲ್ಲ ಒಂದು ಜರ್ನಿ ಇತ್ತು. ಆವಾಗ ನನಗೆ ಭಯ, ಅಯ್ಯೋ ಮಕ್ಕಳಾಗಲ್ವೇನೋ. ಆ ಕಾಲದಲ್ಲಿ 90ಸಲ್ಲಿ ಅಷ್ಟು ನಮಗೆ ಈ ಫೋನೆಲ್ಲ ಇರ್ತಿರ್ಲಿಲ್ಲ ಅಲ್ಲ, ನಮ್ಗೆ ಯಾರೂ ತಿಳಿಸ್ಕೊಡೋರು ಇರಲಿಲ್ಲ. ನಾವೇ ಇಮ್ಯಾಜಿನ್ ಮಾಡಿಕೊಂಡು ಅಯ್ಯೋ ನನಗೆ ಈ ಥರ ಪೇನ್ ಆಗ್ತಾಯಿದೆ, ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾಯಿದೆ, ಈ ಥರ ವೈಟ್ ಡಿಸ್ಚಾರ್ಜ್ ಎಲ್ಲ ಹೋಗ್ತಾ ಇದೆ, ಏನಾದರೂ ಪ್ರಾಬ್ಲಮ್ ಇರ್ಬೋದು, ಮಕ್ಕಳಾಗಲ್ವೇನೋ ಹಂಗೆ ಹಿಂಗೆ ಅಂತ ಒಂದು ಭಯ ಇರ್ತಾಯಿತ್ತು. ಆವಾಗ ನಮ್ಮ ತಾಯಿ ಎಲ್ಲನೂ ವರ್ಕ್ಗೆ ಹೋಗ್ತಾಯಿದ್ರು, ನಮಗೆ ಟೈಮೇ ಕೊಡ್ತಾ ಇರಲಿಲ್ಲ. ಅವ್ರು ವರ್ಕ್ಗೆ ಹೋದ್ರೇ ನಮಗೆ 3 ಹೊತ್ತು ಊಟ, ಆ ಥರ ಸಿಚುವೇಶನ್ ಇತ್ತು. ನಮ್ಮ ತಾಯಿದು ನಮ್ಮದು ಬಾಂಡ್ ಎಲ್ಲನೂ ಅಷ್ಟು ಚೆನ್ನಾಗಿನೂ ಇರಲಿಲ್ಲ. ಯಾಕಂದರೆ ಅವ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ಆಚೆನೇ ಇರ್ತಾಯಿದ್ರು. ನಮಗೆ ಯಾರೂ ಏನು ಹೇಳ್ಕೊಡ್ತಾ ಇರಲಿಲ್ಲ, ಇದು ಹಿಂಗೆ ಅದು ಹಂಗೆ, ಇಲ್ಲಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳೋಣ, ಭಯ ಪಡಬೇಡ, ಹಂಗೆಲ್ಲ ಏನು ಬಾಂಡೇ ಇರಲಿಲ್ಲ. ಬ್ಯುಸಿ ಲೈಫ್ ಸ್ಟೈಲ್ ಆಗಿಬಿಟ್ಟಿತ್ತು ನಮ್ಮ ತಂದೆ ತಾಯಿದು. ನಾವು ಮನೆಯಲ್ಲಿ ಆ್ಯಸ್ ಎ ಟೀನೇಜರ್ಸ್ ಇದೆಲ್ಲ ಥಿಂಕ್ ಮಾಡ್ತಾಯಿದ್ವಿ. ಫ್ರೆಂಡ್ಸ್ ಜೊತೆ ಮಾತಾಡೋವಾಗ ಈ ಥರ ಟಾಪಿಕ್ ಎಲ್ಲ ಬಂದಾಗ ಒಂಥರ ಭಯ ಆಗ್ತಾಯಿತ್ತು, ಅಯ್ಯೋ ನನಗೆ ಆಗಲ್ವೇನೋ, ಮಕ್ಕಳಾಗಲ್ವೇನೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂಥರ ಮುಜುಗರನೂ ಆಗ್ತಾಯಿತ್ತು ಆವಾಗ ಯಾರ ಹತ್ರನೂ ಮಾತಾಡೋದಕ್ಕೆಲ್ಲನೂ. ಯಾಕಂದರೆ ಆ ಲೈಫಲ್ಲಿ ಆ ಒಂದು ಸ್ಟೇಜಲ್ಲಿ ಇಷ್ಟು ಓಪನ್ ಆಗಿ ಯಾರೂ ಯಾವುದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಇರಲಿಲ್ಲ. ಸೊ ಹಂಗೂ ಹಿಂಗೂ ಮದುವೆ ಆಯಿತು. ಮದುವೆ ಆದಮೇಲೆ ಹೊಟ್ಟೆಯಲ್ಲಿ ಮಗು ಬಿದ್ಮೇಲೆ ಅಂತೂ ನನಗೆ ಅಯ್ಯೋ ಆ ಫೀಲಿಂಗ್ನ
ಹೇಳೋಕ್ಕೆ ಆಗಲ್ಲ ಆ್ಯಕ್ಚುಲಿ, ಯಾವ ವರ್ಡ್ಸೂ ಬರ್ತಾ ಇಲ್ಲ ಮಾತಲ್ಲಿ ಹೇಳೋದಕ್ಕೆ. ಅಷ್ಟು ಒಳ್ಳೆ ಫೀಲಿಂಗು. ಅಯ್ಯೋ ಫೈನಲಿ ನಾನು ಅಮ್ಮ ಆಗಿಬಿಟ್ಟಿದ್ನಲ್ಲ ಅಂತ ಒಂಥರ ಖುಷಿ. ಈವನ್ ಗಂಡು ಮಕ್ಳಿಗೂ ಆ ಥರ ಡೌಟ್ ಇರುತ್ತೆ, ಮದುವೆ ಆದಮೇಲೆ ನಮ್ಗೆ ಮಕ್ಳು ಹುಡ್ತಾರೋ ಇಲ್ವೋ ಅಂತನೋ ಅವ್ರ ಮೈಂಡಲ್ಲಿನೂ ಕ್ವಶನ್ ಮಾರ್ಕ್ಸ್ ಎಲ್ಲ ಇರುತ್ತೆ. ನಮ್ಮ ಯಜಮಾನ್ರಿಗೂ ಗೊತ್ತಾಯ್ತಲ್ಲ ಈ ಥರ ತಂದೆ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರೂ ತುಂಬ ಖುಷಿಪಟ್ಟರು. ಅಯ್ಯೋ ದೇವರೇ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ನಾವು ತುಂಬ ಥ್ಯಾಂಕ್ಫುಲ್ ಆಗಿದ್ವಿ. ಸೊ ಹಂಗೆ ನಂದು ಪ್ರೆಗ್ನೆನ್ಸಿ ಜರ್ನಿ ಶುರು ಆಯಿತು. ಎಲ್ಲನೂ ನಾರ್ಮಲ್ ಆಗೇ ಹೋಯಿತು. ಅದ್ರ ಬಗ್ಗೆ ಎಲ್ಲ ಬೇರೆ ವ್ಲಾಗಲ್ಲಿ ಹೇಳ್ತೀನಿ, ನಂದು ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆನೇ. ಇವಾಗ ಬರ್ರಿ ಮದರ್ಹುಡ್ ಬಗ್ಗೆ ಹೇಳ್ತಾ ಇದ್ದೀನಿ. 37 ವೀಕಲ್ಲಿ ನನ್ನ ದೊಡ್ಡ ಮಗ ಹುಟ್ಬಿಟ್ಟ, ನಮ್ಮ ಕೈಗೆ ಸಿಗ್ದ. ಅವಾಗಂತೂ ನಮ್ಮದು ಮೂಮೆಂಟು ಬಂದುಬಿಟ್ಟು ಯಾರಾದರೂ ಕ್ಯಾಪ್ಚರ್ ಮಾಡಿರಬೇಕು. ಅವಾಗ ಹಂಗೆ ಎಮೋಷ್ನಲ್ ಆಗಿಬಿಟ್ವಿ ಗೊತ್ತಾ. ನಮ್ಮ ಯಜಮಾನ್ರು ಹತ್ರು, ನಾನು ಅತ್ತೆ ಆ ಥರ ಎಮೋಷ್ನಲ್ ಆಗಿಬಿಟ್ವಿ. ಫಸ್ಟ್ ಟೈಮ್ ಪೇರೆಂಟ್ಸ್ ಆಗಿರೋರಿಗೆ ಆ ಫೀಲಿಂಗ್ ಅರ್ಥ ಆಗುತ್ತೆ. ಆ ಫೀಲಿಂಗ್ ಯಾವಾಗ್ಲೂ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ನಂದು ಮದರ್ಹುಡ್ ಜರ್ನಿ ಶುರು ಆಯಿತು. 6 ಮಂತ್ಸ್ವರೆಗೂ ನಾನು ಮನೆಯಲ್ಲೇ ಇದ್ದೆ. ಪೂರ್ತಿ ಆ್ಯಸ್ ಎ ಮದರ್ ನಾನೇ ಎಲ್ಲನೂ ಕೇರ್ ಮಾಡ್ತಾ ಇದ್ದೆ ನನ್ನ ಮಗನಿಗೆ. ಆಮೇಲೆ ಒಂದಿನ ನಮ್ಮ ಅತ್ತೆ ಹೇಳಿದ್ರು, ಕೆಲ್ಸಕ್ಕೆ ಹೋಗು, ನಾನು ನೋಡ್ಕೊತೀನಿ ಮಗನ್ನ ಅಂತ ಹೇಳ್ಬಿಟ್ಟು. 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸರಿ ಅವ್ರು ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು, ಆ ಸಿಚುಯೇಷನ್ ಆ ಥರ ಇತ್ತು ಅಂತ ಹೇಳ್ಬಿಟ್ಟು ನಾನು ಜಾಬ್ನ ಹುಡುಕ್ಬಿಟ್ಟು ಜಾಬ್ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದುಡಿಬೇಕು, ದುಡ್ಡು ಬೇಕು ಅಂತ ಹೇಳ್ಬಿಟ್ಟು 6 ಮಂತ್ ಪುಟ್ಟ ಪಾಪುನ ಮನೇಲಿ ಬಿಟ್ಟು ಹೋಗೋದು ನನಗೆ ಆ್ಯಕ್ಚುಲಿ ಇಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ಆ ಸಿಚುಯೇಷನ್ ಆ ಟೈಮ್ ಆ ಥರ ಇತ್ತು. ಅದನ್ನು ಇಷ್ಟ ಇಲ್ಲದೇ ಇದ್ರೂ ನನಗೆ ಮಾಡಬೇಕಾಗಿ ಬಂತು. ಆ ಒಂದು ಪೀರಿಯಡಲ್ಲಿ ನಾನು ಎಷ್ಟು ಎಮೋಷ್ನಲ್ ಇಂಬ್ಯಾಲೆನ್ಸಸ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂದರೆ ಅದನ್ನು ಯಾರಿಗೆ ಹೇಳಿದ್ರೂ ಅರ್ಥ ಆಗಲ್ಲ. ಏನಪ್ಪ ಇವಳು ಇದೆಲ್ಲ ಹೇಳ್ತಾಳೆ ಹಂಗೆ ಹಿಂಗೆ ಅಂತ ಅನ್ಕೊತಾರೆ. ಬಟ್ ಮದರ್ ಆದಾಗ ನಾನು ಏನೇನು ಮಾಡಬೇಕಂತ ಅಂದ್ಕೊಂಡಿದ್ದೆ ಅದೇನು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಸ್ ಎ ರೋಬೋಟ್ ಥರ ಆಗಿಬಿಟ್ಟಿದ್ದೆ ನಾನು. ಬೆಳಗ್ಗೆ ಎದ್ದೊಳ್ಳೋದು, ಮಗನಿಗೆ ಹಾಲು ಕುಡಿಸೋದು, ಗೂಡಿಸೋದು, ಒರೆಸೋದು, ರೋಟಿ ಮಾಡೋದು, ಸಬ್ಜಿ ಮಾಡೋದು, ಬಟ್ಟೆ ಒಗೆಯೋದು, ಕೆಲ್ಸಕ್ಕೆ ಹೋಗೋದು, ಮತ್ತೆ ಕೆಲಸದಿಂದ ಬರೋದು, ರೋಟಿ ಮಾಡೋದು, ಸಬ್ಜಿ ಮಾಡೋದು, ಪಾತ್ರೆಗಳು ತೊಳೆಯೋದು, ಇದೇ ಆಗಿಬಿಟ್ಟಿತ್ತು. ನನ್ನ ಎಮೋಷನ್ಸ್ನ ಯಾರು ಅರ್ಥ ಮಾಡ್ಕೊತಾ ಇರೋರೇ ಇರಲಿಲ್ಲ. ನಮ್ಮ ಯಜಮಾನ್ರು ಅಷ್ಟೇ. ಅವಾಗ ಅವ್ರ ಅಮ್ಮನ ಮನೇಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬ ಖುಷಿಯಾಗಿದ್ದರು. ನಾನು ಎಮೋಷ್ನಲಿ ಯಾವ ಥರ ಡ್ರೈನ್ ಆಗ್ತಾ ಇದ್ದೀನಿ ಅಂತ ಅವ್ರಿಗೆ ಕೇರೇ ಇರಲಿಲ್ಲ. ಅವ್ರಿಗೇನಪ್ಪ ಅಂದರೆ 4 ಜನ ಮನೇಲಿದ್ದಾರೆ, ಮಗ ಸೇಫ್ ಆಗಿದ್ದಾನೆ ಅಂತ ಅಷ್ಟೇ. ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ, ನಾನು ಹೆಂಗೆ ವೀಕ್ ಆಗ್ತಾ ಇದ್ದೀನಿ ಅದೇನು ಗೊತ್ತಾಗಿಲ್ಲ ನಮ್ಮ ಯಜಮಾನ್ರಿಗೆ. ಮತ್ತು ನಾನು ಮೊದಲ ಬಾರಿಗೆ ಕೆಲಸಕ್ಕೆ ಹೋದಾಗ 6 ಮಂತ್ಸ್ವರೆಗೂ ಆ್ಯಕ್ಚುಲಿ ಮಗನಿಗೆ ನಾನು ಬ್ರೆಸ್ಟ್ ಫೀಡಿಂಗ್ ಕೊಟ್ಟಿರೋದು. ಕೆಲಸದ ಮೇಲೆ ಹೋದ ಫಸ್ಟ್ ವೀಕ್ ಅಂತೂ ನಾನು ತುಂಬ ನೋವನ್ನ ಅನುಭವಿಸಿದೆ. ನಂದು ಎದೆ ಹಾಲು ಬಂದುಬಿಟ್ಟು ಅದೇ ಎಕ್ಸ್ಪ್ರೆಸ್ ಆಗಿಬಿಡೋದು, ಬಟ್ಟೆ ಎಲ್ಲನೂ ನಂದು ಒದ್ದೆ ಆಗಿಬಿಡೋದು. ಇನ್ಕ್ಲೂಡಿಂಗ್ ನಮ್ಮ ಟೀಮ್ ಮೆಂಬರ್ಸು, ಮ್ಯಾನೇಜರು ಅವರೆಲ್ಲ ಹೇಳೋದು, ನೋಡಿ ನಿನ್ನ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ, ಬ್ರೆಸ್ಟ್ ಪ್ಯಾಡ್ಸ್ನ ಇಟ್ಕೋ, ಅಬ್ಸರ್ವ್ ಆಗಿಬಿಡುತ್ತೆ, ಹಂಗೆ ಹಿಂಗೆ ಅಂತ ಹೇಳೋದು. ಮನೆಗೆ ಬಂದುಬಿಟ್ಟು ಮಗನಿಗೆ ಹಾಲು ಕುಡಿಸೋದಕ್ಕೆ ಕೂತ್ಕೊಂಡ್ರೆ ರೋಟಿ ಯಾವಾಗ ಮಾಡ್ತೀಯ ಅಂತ ಹಿಂದೆಯಿಂದ ಆರ್ಡರ್ ಬಂದುಬಿಡೋದು. ಆ ಥರ ಎಲ್ಲ ಒಂದು ಸಿಚುವೇಶನ್ ಇತ್ತು ಅವಾಗ. ಬಟ್ ನಾನು ನಮ್ಮ ಮಕ್ಕಳಿಗೆ ಹಾಲು ಕುಡಿಸೋದಂತೂ ಸ್ಟಾಪ್ ಮಾಡಿರಲಿಲ್ಲ. 3 ವರ್ಷನೂ ಇಬ್ಬರು ಮಕ್ಳಿಗೂ ನಾನು ಹಾಲು ಕುಡಿಸಿದ್ದೀನಿ. ಇನಿಷಿಯಲ್ ಸ್ಟೇಜಲ್ಲಿ ಏನೇನೋ ಆಯಿತು. ಅದಾದಮೇಲೂ ನಾನು ತುಂಬ ಸ್ಟ್ರಾಂಗ್ ಆದ್ದರಿಂದ ನನ್ನ ಬಾಡಿ ನನ್ನ ಎಮೋಷನ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ರಿಂದ ಸೊ ಹಾಲೂ ಬರ್ತಾಯಿತ್ತು, ಮಕ್ಕಳು ಕುಡಿತಾಯಿದ್ರು. ತುಂಬ ಅತ್ತೆ ಮನೇಲಿ ಏನೇನಾಯಿತು ಇವಾಗ ಅದೆಲ್ಲ ಹೇಳೋಕೆ ಹೋಗಲ್ಲ. ಆ್ಯಸ್ ಎ ಮದರ್ ನನ್ನ ಜರ್ನಿ ಆ ಥರ ಶುರು ಆಯಿತು. ಹೋಗ್ತಾ ಹೋಗ್ತಾ ನನಗೂ ಸ್ವಲ್ಪ ಟೈಮ್ ಸಿಕ್ತು ನಮ್ಮ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ. ನಾನೇನೇನು ಡ್ರೀಮ್ ಮಾಡಿದ್ನೋ, ಯಾವ ಥರ ಇರಬೇಕು, ಯಾವ ಥರ ಮಾತುಗಳನ್ನ ಆಡಬೇಕು, ಹೆಂಗೆ ಫ್ರೆಂಡ್ಲಿ ಆಗಿರಬೇಕು ಮಕ್ಕಳ ಜೊತೆ, ಅದೆಲ್ಲನೂ ನಾನು ಇವಾಗ ಮಾಡ್ತಾ ಇದ್ದೀನಿ. ಮಕ್ಕಳ ಜೊತೆ ಓಡಾಡ್ತೀನಿ, ಜಗಳ ಮಾಡ್ತೀನಿ, ಫ್ರೆಂಡ್ಲಿ ಆಗಿರ್ತೀನಿ, ಎಲ್ಲನೂ ಕತೆ ಎಲ್ಲನೂ ಹೇಳ್ತೀನಿ. ನಿಮ್ಮ ಜೊತೆ ಇವಾಗ ಕೂತ್ಕೊಂಡು ಯಾವ ಥರ ಕತೆ ಹೇಳ್ತಾ ಇದ್ದೀನೋ ಹಂಗೆ ಅವ್ರ ಹತ್ರನೂ ಎಲ್ಲನೂ ಟ್ರಾನ್ಸ್ಪರೆಂಟಾಗಿ ಹೇಳ್ಕೊಳ್ತೀನಿ. ಯಾಕಂದರೆ ನನ್ನ ಮಕ್ಕಳು ನನ್ನ ಫ್ರೆಂಡ್ಸ್ ಥರ. ಅವ್ರು ಬೆಳೆದಾದ್ಮೇಲೆ ಹೆಂಗಿರ್ತಾರೋ ಅದು ಸೆಕೆಂಡ್ರಿ. ಹುಟ್ಟಿದಾಗಿಂದ ಒಂದು ಸ್ಕೂಲ್ ಲೈಫ್ವರೆಗೂ ಅವ್ರ ಜೊತೆ ನಾವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಲ್ವಾ, ಅದು ತುಂಬ ಪ್ರೀಷಿಯಸ್ ಆಗಿರುತ್ತೆ. ನಾನು ಚಿಕ್ಕವಳಾಗಿರೋವಾಗ ನಮ್ಮ ತಂದೆ ತಾಯಿ ಅಷ್ಟು ನಮ್ಮನ್ನು ಕೇರ್ ಮಾಡ್ತಾ ಇರಲಿಲ್ಲ, ಅಷ್ಟು ನಮ್ಮ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇರಲಿಲ್ಲ. ಏನು ಬೇಕಮ್ಮ ಏನು ಎತ್ತ ವಿಚಾರಿಸ್ತಾ ಇರಲಿಲ್ಲ. ಸೊ ಆ ಥರ ನಾವು ಬೆಳೆದ್ಬಿಟ್ವಿ. ಆ ಎಮೋಷನ್ಸ್ ಇನ್ನೂ ನಮ್ಮ ಹೃದಯದಲ್ಲಿದೆ. ನಾನೇ ಅಲ್ಲ, ನಮ್ಮ ಮನೆಯಲ್ಲಿ ಎಷ್ಟು ಸಿಬ್ಲಿಂಗ್ಸ್ ಇದ್ದಾರೆ ಅವ್ರಿಗೂ ಇದೆ. ಆ ಥರ ನಮ್ಮ ಮಕ್ಕಳು ಬೆಳಿಬಾರ್ದು ಅಂತ ಒಂದು ಆಸೆ. ಅದಕ್ಕೆ ನಾನು ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆಚೆ ಹೋಗ್ಬಿಟ್ಟು ಸಂಪಾದನೆ ಮಾಡಬೇಕು, ಒಳ್ಳೆ ಇಂಡಿಪೆಂಡೆಂಟ್ ಆಗಿ ಇರಬೇಕು, ನನಗೇನು ಬೇಕೋ ಅದೆಲ್ಲ ಶಾಪಿಂಗ್ ಮಾಡಬೇಕು, ಅದೆಲ್ಲ ಆಸೆ ಇಲ್ಲ ನನಗೆ. ನಾನು ಒಳ್ಳೆ ಅಮ್ಮ ಆಗಬೇಕು, ಅದೇ ನನ್ನ ಆಸೆ ಅಷ್ಟೇ. ಇದಕ್ಕಿಂತ ಬೇರೆ ಆಸೆ ಏನೂ ಇಲ್ಲ. ದುಡ್ಡು ಇವಾಗ ಕಡಿಮೆ ಇದ್ರೂ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ದುಡ್ಡು ಜಾಸ್ತಿ ಆದ್ರೂ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ. ಬಟ್ ಮಕ್ಕಳು ಬೆಳೆದಾದ್ಮೇಲೆ ಈ ಮದರ್ಹುಡ್ ಎಕ್ಸ್ಪೀರಿಯೆನ್ಸ್ನ ನಾವು ಯಾವಾಗ್ಲೂ ಮತ್ತೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಮಾತಿನಿಂದ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನನ್ನು ತಿಳಿಸಿ. ಮತ್ತು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಸಹ ಮಾಡಿ ಅಂತ ಕೇಳ್ಕೊತೀನಿ.